ನಮಸ್ತೆ. ತುಂಬ ಜನ ಸ್ಟೂಡೆಂಟ್ಸು ಮತ್ತು ಪೇರೆಂಟ್ಸು ನನ್ನ ಕೇಳ್ತಾ ಇದ್ರು, ಸರ್ ಯಾವಾಗ ಸೆಕೆಂಡ್ ರೌಂಡು KCETದು ರಿಸಲ್ಟ್ ಅನೌನ್ಸ್ ಆಗುತ್ತೆ ಅಂತ. ಸೊ ಇವತ್ತು ಅಂದರೆ 17ನೇ ತಾರೀಕು 4 ಗಂಟೆಗೆ, ಸಂಜೆ 4 ಗಂಟೆಗೆ ಮಾಕ್ ರಿಸಲ್ಟ್ನ ಅನೌನ್ಸ್ ಮಾಡಿದ್ದಾರೆ. ಸೊ ಈಗ ಒಂದು ನೋಟಿಫಿಕೇಷನ್ ಬಿಟ್ಟಿದ್ದಾರೆ. ಏನಪ್ಪ ಅಂದರೆ, ಈಗ ಫಸ್ಟ್ ರೌಂಡಲ್ಲಿ ನಿಮಗೆ ಮಾರ್ಕ್ ರಿಸಲ್ಟ್ ಬಿಟ್ಟಾಗ ಯಾವ ಥರ ನೀವು ಮಾಡಿಫಿಕೇಷನ್ ಮಾಡ್ಕೊಬೋದು, ಆ ಥರ ನೀವು ಮಾಡಿ ಮತ್ತೆ ಏನಾದರೂ ಆಪ್ಷನ್ಸ್ನ ಕೊಟ್ಟಿರೋ ಆಪ್ಷನ್ಸ್ನ ಮೇಲೆ ಕೆಳಗೆ ಪ್ರಿಫರೆನ್ಸ್ ಚೇಂಜ್ ಮಾಡಬೇಕು, ಕಾಲೇಜ್ನ ರಿಮೂವ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಈಗ ಮತ್ತೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಸೊ ಇದನ್ನು ನೀವು ಪ್ರಾಪರಾಗಿ ಪ್ಲ್ಯಾನ್ ಮಾಡ್ಕೊಳ್ಳಿ. ಸೊ ಈಗ ಇಲ್ಲಿ ನಿಮಗೆ ನಾನು ಏನು ಡಿಸ್ಪ್ಲೇ ಮಾಡ್ತಿದ್ದೀನಿ, ಸೊ ಅವರು ಕ್ಲಿಯರಾಗಿ ಹೇಳಿದ್ದಾರೆ, ಇಂಜಿನಿಯರಿಂಗು, ಆರ್ಕಿಟೆಕ್ಟು, ಯೋಗ, ನ್ಯಾಚುರೋಪತಿ, ಕೃಷಿ ವಿಜ್ಞಾನ, ವೆಟರ್ನರಿ, BSc ನರ್ಸಿಂಗು, B.Pharm, ಫಾರ್ಮಾ ಡಿ, BPD, BPO, ಅಲೈಡ್ ಹೆಲ್ತ್ ಸೈನ್ಸು, ಇವೆಲ್ಲ ಕೋರ್ಸಸ್ಗೆ 2ನೇ ರೌಂಡು ಇದು ಮಾರ್ಕ್ ರಿಸಲ್ಟು. ಸೊ ಮೆಡಿಕಲ್ಗೆ ಮತ್ತು ದಂತ ವೈದ್ಯಕೀಯ ಕೋರ್ಸ್ಗೆ ಫಸ್ಟು ಮಾರ್ಕ್ ರೌಂಡ್ ಇದು. ಸೊ ಯಾಕಂದರೆ ಅವ್ರದ್ದು ಫಸ್ಟ್ ರೌಂಡಲ್ಲಿ ಆಗಿರಲಿಲ್ಲ, ಇದೇ ಫಸ್ಟ್ ರೌಂಡು. ಸೊ ಈಗ ಏನು ಮಾಡಿದ್ದಾರೆ ಅಂದರೆ, ಸೊ ತುಂಬ ಸೀಟ್ಸು ಈಗ ವೇರಿಯೇಷನ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಸೊ ಈಗ ಮೇಜರ್ ಏನು ರೀಸನ್ ಅಂದರೆ, MCC ಮತ್ತು AIQ ಅವರು ಸೀಟ್ ಹಂಚಿಕೆ ಮಾಡುವಾಗ ಸ್ವಲ್ಪ ವೇರಿಯೇಷನ್ ಆಗುತ್ತೆ. ಸೊ KCETಯಲ್ಲಿ ಅಲಾಟ್ ಆಗಿರೋ ಸೀಟ್ಸ್ ಎಲ್ಲ ಅಲ್ಲಿ ಏನಾದರೂ ಸೀಟ್ ತೊಗೊಂಡ್ರೆ ಇಲ್ಲೆಲ್ಲ ವೇಕೆಂಟ್ ಆಗೋ ಚಾನ್ಸಸ್ ಜಾಸ್ತಿ ಇರೋದ್ರಿಂದ ಸೊ ನಿಮಗೆ ಇವರು ಮತ್ತೆ ಟೈಮ್ ಕೊಟ್ಟಿದ್ದಾರೆ. ಟೈಮ್ ಎಷ್ಟು ತನಕ ಇದೆ ಅಂದರೆ 20ನೇ ತಾರೀಕು ತನಕ ಟೈಮ್ ಇದೆ. ಸೊ ಇನ್ನೂ 3 ದಿನ ಟೈಮ್ ಇದೆ. ಸೊ ಬೆಳಗ್ಗೆ 9 ಗಂಟೆ 20ನೇ ತಾರೀಕು ಆಗಸ್ಟ್ 20ನೇ ತಾರೀಕು ಬೆಳಗ್ಗೆ 9 ಗಂಟೆ ತನಕ ನಿಮಗೆ ಏನಾದರೂ ಯಾವುದಾದ್ರೂ ಕಾಲೇಜನ್ನ ಸೇರಿಸ್ಬೇಕು ಅಂದರೆ, ಇಲ್ಲ ಯಾವುದಾದ್ರೂ ಕಾಲೇಜನ್ನು ತೆಗಿಬೇಕು ಅಂದರೆ, ಸೊ ಇಲ್ಲ ಏನಾದ್ರು ಕೊಟ್ಟಿರೋ ಪ್ರಿಫರೆನ್ಸ್ ಏನಾದರೂ ಚೇಂಜ್ ಮಾಡಬೇಕು ಅಂದರೆ ಒಂದು ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ. ಸೊ ಖಂಡಿತ ನೀವು ಈ ಆಪ್ಷನ್ಸ್ನ ಯೂಸ್ ಮಾಡ್ಕೊಳ್ಳಿ, ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬೇಡಿ. ಸೊ ನಿಮಗೆ ಏನಾದರೂ ಫಸ್ಟ್ ರೌಂಡಲ್ಲಿ ಮಿಸ್ಸಾಗಿ ಸೆಕೆಂಡ್ ರೌಂಡಲ್ಲಿ ಮಾಡಿಫಿಕೇಷನ್ ಮಾಡ್ಕೊಂಡಿದ್ದೀರಿ. ಈಗ ಸೆಕೆಂಡ್ ರೌಂಡಲ್ಲೂ ಅಷ್ಟೇ ತುಂಬ ಜನ ಸ್ಟೂಡೆಂಟ್ಸು ಸಹ ನಮ್ಗೆ ಗೊತ್ತಾಗಲಿಲ್ಲ ಲಾಸ್ಟ್ ಟೈಮು ಅಂತ ಲಾಸ್ಟ್ ಮಿನಿಟಲ್ಲಿ ತುಂಬ ಜನ ಫೋನ್ ಮಾಡಿ ಕೇಳ್ತಾಯಿದ್ರಿ. ಸೊ ಈಗ ಮತ್ತೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಈ ಅವಕಾಶನ ಮಿಸ್ ಮಾಡಿಕೊಂಡೆ. ಸೊ ಮತ್ತೆ ನೀವೇನಾದರೂ ನಿಮ್ಮ ಆಪ್ಷನ್ಸ್ನ ಏನಾದರೂ ಮಿಸ್ಟೇಕ್ ಮಾಡಿದರೆ ಮತ್ತೆ ಎಲ್ಲ ರೀತಿಯೂ ಹೊಸ್ದಾಗಿ ಪ್ರಿಫರೆನ್ಸ್ ಕೊಡ್ಬೋದು. ಸೊ ನಿಮ್ಗೇನಾದರೂ ಮತ್ತೆ ಆ್ಯಡ್ ಮಾಡೋದಕ್ಕೆ ಅವಕಾಶ ಬೇಕು, ನನಗೆ ಗೊತ್ತಾಗಿಲ್ಲ, ಮತ್ತೆ ಮಿಸ್ಟೇಕ್ ಆಗಿದೆ, ಏನಾದರೂ ನಿಮಗೆ ಅವಶ್ಯಕತೆ ಇದ್ದರೆ ಖಂಡಿತ ನನ್ನ ಕಾಂಟ್ಯಾಕ್ಟ್ ಮಾಡಿ. ಸೊ ನಿಮಗೆ ಯಾವ ರೀತಿ ಬೇಕಾದರೂ ನಾನು ಹೆಲ್ಪ್ ಅಂತೂ ಖಂಡಿತ ಮಾಡಿಕೊಡ್ತೀನಿ. ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬೇಡಿ. ಸೊ ನೀವೇನು ಸೆಲೆಕ್ಟ್ ಮಾಡ್ಕೊತೀರೋ ಇಂಜಿನಿಯರಿಂಗ್ ಕಾಲೇಜು ತುಂಬ ಇಂಪಾರ್ಟೆಂಟ್ ಆಗಿದೆ. ಸೊ ನಾನು ಮೇಜರಾಗಿ ನನಗೆ ಇಂಜಿನಿಯರಿಂಗ್ ಕಾಲೇಜಸ್ ಬಗ್ಗೆ ನಾಲೆಜ್ ಇರೋದ್ರಿಂದ ನಿಮ್ಗೆ ಏನಾದರೂ ಇಂಜಿನಿಯರಿಂಗ್ ಕಾಲೇಜ್ ರಿಲೇಟೆಡು ಏನೇ ಇನ್ಫಾರ್ಮೇಷನ್ ಬೇಕಾದರೂ ನನ್ನ ಕಾಂಟ್ಯಾಕ್ಟ್ ಮಾಡಿ. ಸೊ ನಿಮಗೇನಾದರೂ ಲೀಸ್ಟಲ್ಲಿ ಮಾಡಿಫಿಕೇಷನ್ ಮಾಡಬೇಕು ಅಂದರೆ ಒಂದು ರೀಸನಬಲ್ ಪ್ರೈಸಲ್ಲಿ ನಾನು ಮಾಡಿಕೊಡ್ತೀನಿ. ಸೊ ತುಂಬ ಜನಕ್ಕೆ ನಾನು ಲಾಸ್ಟ್ ಸೆಕೆಂಡ್ ರೌಂಡಲ್ಲಿ ಆಪ್ಷನ್ 1ಅಲ್ಲಿ ಹೆಲ್ಪ್ ಮಾಡಿದ್ದೀನಿ. ಸೊ ಇನ್ ಕೇಸ್ ತುಂಬ ಜನಕ್ಕೆ ಅವೇರ್ನೆಸ್ ಇಲ್ಲದೆ ನನಗೆ ತುಂಬ ಜನ ಆಮೇಲೆ ಆಪ್ಷನ್ ಎಂಟ್ರಿ ಕ್ಲೋಸ್ ಆದಮೇಲೆ ಕಾಲ್ ಮಾಡಿದ್ರಿ. ಸೊ ಈಗ ಇದೊಂದು ಅವಕಾಶ ಮತ್ತೆ ಕೊಟ್ಟಿದ್ದಾರೆ. ಸೊ ನೀವೇನಾದರೂ ಮತ್ತೆ ಚೇಂಜ್ ಮಾಡಬೇಕು ಅಂದರೆ ಖಂಡಿತ ಮಾಡ್ಕೊಬೋದು. ಸೊ ನೀವೇನಾದರೂ ಈಗ ಕೆಲವು ಇನ್ನೊಂದು ನೋಟಿಫಿಕೇಷನ್ ಇನ್ನೊಂದು ಇಲ್ಲಿ ಪಾಯಿಂಟ್ ಏನು ಮಾಡಿದ್ದಾರೆ ಅಂದರೆ, UG NEET 2026ಅಲ್ಲಿ ನಿಮಗೇನಾದರೂ ಎಲಿಜಿಬಿಲಿಟಿ ಇದ್ದು ನೀವೇನಾದರೂ ನೋಂದಣಿ ಮಾಡ್ಕೊಳ್ತಾ ಇದ್ದರೆ, ಇಲ್ಲ ನೀಟ್ ರೋಲ್ ನಂಬರ್ನ ಅದ್ರ ಜೊತೆ ಮರ್ಜ್ ಮಾಡದೇ ಇದ್ದರೆ, ಸೊ 18ನೇ ತಾರೀಕು ಅಂದರೆ ನಾಳೆ ಸಂಜೆ 6 ಗಂಟೆ ಒಳಗಡೆ ಅದನ್ನು ಮತ್ತೆ ನೀವು ಲಿಂಕ್ ಮಾಡ್ಕೊಬೋದು. ನಂತರ ವೆರಿಫಿಕೇಷನ್ ಸ್ಲಿಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಇದೊಂದು ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ. ಮತ್ತೆ ಫೀಸ್ ಏನಿರುತ್ತೆ ಅದನ್ನು ಪೇ ಮಾಡಿಕೊಂಡ್ರೆ ನೀವು ಮತ್ತೆ ಏನಾದರೂ ಮೆಡಿಕಲ್ಲು ಮತ್ತು ಡೆಂಟಲ್ಲು, ಆಯುಷು ಇದಕ್ಕೆಲ್ಲ ಮತ್ತೆ ಕೋರ್ಸಸ್ನ ಸೆಲೆಕ್ಟ್ ಮಾಡ್ಕೊಳೋದಕ್ಕೆ ಅವಕಾಶ ಇರುತ್ತೆ. ಇದು ಮತ್ತೆ ನಿಮಗೆ ಅವಕಾಶ ಕೊಡ್ತಿದ್ದಾರೆ. ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬೇಡಿ. ಒಂದು ಒಳ್ಳೆ ಅವಕಾಶ ಪದೇ ನಿಮ್ಮ ಹತ್ರ ಬರ್ತಾ ಇದೆ ಯಾವುದಾದ್ರೂ ಒಂದು ಆಪ್ಷನ್ ಎಂಟ್ರಿಯಲ್ಲಿ ಕರೆಕ್ಷನ್ ಮಾಡ್ಕೊಳೋದಕ್ಕೆ ಅಂದರೆ ಖಂಡಿತ ಇದು ಒಂದು ಒಳ್ಳೆ ಅವಕಾಶ. ಯಾವುದೇ ಕಾರಣಕ್ಕೂ ಪ್ಯಾನಿಕ್ ಆಗಬೇಡಿ. ಸೊ ಒಳ್ಳೆ ಕಾಲೇಜಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ಯಾರ ಹತ್ರ ಆದರೂ ಒಂದು ಒಳ್ಳೆ ಗೈಡೆನ್ಸ್ ತೊಗೊಳ್ಳಿ. ಯಾರೂ ನಿಮ್ಗೆ ಗೈಡೆನ್ಸ್ ಕೊಡೋದಕ್ಕಿಲ್ಲ ಅಂದರೆ ನನ್ನ ಹತ್ರನೇ ಬನ್ನಿ, ನಾನೇ ಖಂಡಿತ ಗೈಡೆನ್ಸ್ ಕೊಡ್ತೀನಿ. ಪ್ರಾಪರಾಗಿ ಮತ್ತೆ ಹೊಸ್ದಾಗಿ ಲೀಸ್ಟ್ನ ರೆಡಿ ಮಾಡ್ಕೊಳ್ಳಿ. ನೀಟಾಗಿ ನಿಮಗೆ ಪ್ರಿಫರೆನ್ಸ್ನ ರೆಡಿ ಮಾಡಿಕೊಂಡು ನಿಮಗೆ ಖಂಡಿತ ನಾನು ಮುಂಚೆಯಿಂದ ಅದನ್ನೇ ಹೇಳ್ತಾ ಇರೋದು, ಮ್ಯಾನೇಜ್ಮೆಂಟ್ಗೆ ಹೋಗಬೇಡಿ. ಇನ್ ಕೇಸ್ ನಿಮ್ಮ ಕೈಲಿ ಆಫರ್ಡ್ ಮಾಡೋಕ್ಕಾದರೆ ಒಳ್ಳೆ ಕಾಲೇಜ್ಗೆ ಮ್ಯಾನೇಜ್ಮೆಂಟಲ್ಲಿ ಹೋಗಿ, ಇಲ್ಲ ಅಂದರೆ ಖಂಡಿತ ನಿಮಗೆ KCETಯಲ್ಲೇ ಇಂಜಿನಿಯರಿಂಗ್ ಸೀಟು ಸಿಗೋ ಚಾನ್ಸಸ್ಸು ಜಾಸ್ತಿ ಇದೆ. ಸೊ ಇದನ್ನು ನೀವು ತಲೆಯಲ್ಲಿ ಇಟ್ಕೊಂಡು ಪ್ರಾಪರಾಗಿ ನೀವು ಪ್ಲ್ಯಾನ್ ಮಾಡಿಕೊಂಡ್ರೆ ಖಂಡಿತ ನಿಮಗೆ ಒಂದು ಒಳ್ಳೆ ಕಾಲೇಜಲ್ಲಿ KCETಯಲ್ಲಿ ನಿಮಗೆ ಸೀಟ್ ಸಿಗುತ್ತೆ. ಸೊ ಕೆಲವರು ಹೇಳ್ತಾರೆ, ಸರ್ ನಮಗೆ 2 ಲಕ್ಷ ರ್ಯಾಂಕ್ ಇದೆ, ಅದ್ರ ಮೇಲೆ ರ್ಯಾಂಕಿಂಗ್ ಇದೆ ಅಂದರೆ, ಸೊ 2 ಲಕ್ಷ ರ್ಯಾಂಕಿಂಗ್ ಇದ್ರೂ ನಿಮಗೆ KCETಯಲ್ಲೇ ಸೀಟ್ ಸಿಗುತ್ತೆ. ಆ ಥರ ಬಿದ್ದುಬಿಟ್ಟು ಲಕ್ಷಾಂತರ ರೂಪಾಯಿ ಪಾಪ ತುಂಬ ಜನ ಹತ್ರ ದುಡ್ಡಿರೋಲ್ಲ. ದುಡ್ಡಿದ್ರೆ ಓಕೆ, ಪೇರೆಂಟ್ಸ್ ಹತ್ರ ದುಡ್ಡಿಲ್ಲ ಅಂದರೆ ಖಂಡಿತ ನೀವು ಸಾಲ ಮಾಡಬೇಕಾಗುತ್ತೆ. ಸಾಲ ಮಾಡಿದ್ರೆ ತುಂಬ ಕಷ್ಟ ಆಗುತ್ತೆ. ಸೊ 1 ವರ್ಷ ಫೀಸ್ ಪೇ ಮಾಡೋದು ಈಸಿ,
ನೀವು 4 ವರ್ಷ ಫೀಸ್ ಪೇ ಮಾಡಬೇಕಾಗುತ್ತೆ. ಸೊ ಈಗ ನೀವು ಲೋನ್ಸ್ಗೆ ಹೋದರೆ ಬ್ಯಾಂಕಲ್ಲಿ ಇನ್ ಕೇಸ್ ಮ್ಯಾನೇಜ್ಮೆಂಟಲ್ಲಿ ಹೋದ್ರೂ ಸೊ ಅವ್ರದ್ದೇ ಆದ ಒಂದು ಕಂಡೀಷನ್ಸ್ ಇರುತ್ತೆ, ನಿಮಗೆ ಫುಲ್ ಅಮೌಂಟು ಸಿಗೋ ಕಷ್ಟ ಇರುತ್ತೆ. ಅದೇ ನೀವು ಕೆ ಎ ಥ್ರೂ ಜಾಯ್ನ್ ಆದರೆ ನಿಮಗೆ ಇನ್ ಕೇಸ್ ನೀವು ಲೋನ್ಗೂ ಹೋಗೋ ಅವಶ್ಯಕತೆ ಇರೋಲ್ಲ, ನಿಮ್ಗೇನಾದ್ರು ಮ್ಯಾನೇಜ್ಮೆಂಟೇ ಅಫೋರ್ಡ್ ಮಾಡ್ತೀರಿ ಅಂದರೆ KCETಯಿಂದ ಹೋದರೆ ಅದನ್ನು ಅಫೋರ್ಡ್ ಮಾಡೋದಕ್ಕೆ ಈಸಿಯಾಗಿ ಆಗುತ್ತೆ. ಸೊ ಅದೇ ಥರ ನೀವು ಲೋನ್ಗೂ ಹೋಗೋ ಅವಶ್ಯಕತೆ ಇರೋದಿಲ್ಲ. ಇನ್ ಕೇಸ್ ಲೋನ್ಗೆ ಹೋಗ್ತೀನಿ KCETಯಲ್ಲಿ ಸಿಕ್ಕಿದೆ ಅಂದರೆ ಸೊ ಇಟ್ಸ್ ಅ ರೀಸನಬಲ್, 1.5 ಲಕ್ಷ ಬರುತ್ತೆ ನಿಮ್ಗೊಂದು ವರ್ಷಕ್ಕೆ. ಸೊ ಅಂದರೆ ಟೋಟಲಾಗಿ 6 lakhs ಇನ್ಕ್ಲೂಡಿಂಗ್ ನಿಮ್ಮದು ಕಾಲೇಜ್ ಫೀಸ್ ಎಲ್ಲ ಸೇರಿ ಒಂದು 6 ಲಕ್ಷಕ್ಕೆ ಆಗುತ್ತೆ. ಒಂದು ಹಾಸ್ಟೆಲ್ ಫೀಸ್ ಎಲ್ಲ ಸೇರಿ ನಿಮ್ಗೊಂದು 10 ಲಕ್ಷದೊಳಗೆ ಲೋನ್ ಸಿಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸೊ ಇದನ್ನೆಲ್ಲ ಪ್ರಾಪರಾಗಿ ಯೋಚನೆ ಮಾಡಿ ನೀವು ಸೀಟ್ ಸೆಲೆಕ್ಷನ್ನ ಮಾಡ್ಕೊಬೇಕಾಗುತ್ತೆ. ಸೊ ಐ ಥಿಂಕ್ ಅಗೇನ್ ಮತ್ತೆ ಹೇಳ್ತಾ ಇದ್ದೀನಿ, ನಿಮ್ಗೇನಾದರೂ ಮತ್ತೆ ಆಪ್ಷನ್ ಇಂಟ್ರಿಯಲ್ಲಿ ಎಲ್ಲ ಬೇಕಾದರೆ ಖಂಡಿತ ನನ್ನ ಕಾಂಟ್ಯಾಕ್ಟ್ ಮಾಡಿ, ನಾನು ಖಂಡಿತ ನಿಮಗೆ ಹೆಲ್ಪ್ ಮಾಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.